ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಸ್ಪಾರ್ಸ್ ಮ್ಯಾಟ್ರಿಕ್ಸನ್ನು ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಇದನ್ನೊಂದು ಒನ್ ಅವರ್ ಒಳಗಡೆ ನಾನು ಬೈನರಿ ಟ್ರೀ, ಕನ್ಸ್ಟ್ರಕ್ಷನ್ ಆಫ್ ಬೈನರಿ ಟ್ರೀ, ಅದಾದ ನಂತರ ಅದರದ್ದು ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್, ಇನ್ ಆರ್ಡರ್, ಟ್ರಾವರ್ಸಲ್ ಇದೆಯಲ್ಲ ಅದನ್ನು ಮಾಡ್ತೇನೆ. ಅದು ಬಿಟ್ಟು ಬೇರೆ ಯಾವ್ದು ಮಾಡಬೇಕು ನನಗೆ ಹೇಳಿ, ಕಮೆಂಟ್ ಮಾಡಿ, ಅದನ್ನು ಕೂಡ ಮಾಡ್ತೇನೆ. ಇನ್ ಕೇಸ್ ನಿಮಗೆ ಇನ್ಫಿಕ್ಸ್, ಪೋಸ್ಟ್ ಫಿಕ್ಸ್, ಪ್ರಿಫಿಕ್ಸ್, ಎಕ್ಸ್ಪ್ರೆಷನ್ ಎವ್ಯಾಲ್ಯೂಯೇಷನ್ ಮಾಡಬೇಕು ಅಂತಿದ್ರೆ ಅದನ್ನು ಹೇಳಿ, ಅದನ್ನು ಮಾಡ್ತೇನೆ. ಓಕೆ, ಸೊ ಈಗ ಬಂದುಬಿಟ್ಟು ಸ್ಪಾರ್ಸ್ ಮ್ಯಾಟ್ರಿಕ್ಸನ್ನು ಮಾಡ್ತೇನೆ. ಕರೆಕ್ಟ್ ಕೇಳ್ಕೊಳ್ಳಿ, ಏನಾದರೂ ಡೌಟ್ ಇದೆ ನೀವು ಕೇಳ್ಬೋದು. ಓಕೆ, ಸೊ ಫಸ್ಟ್ ನಿಮಗೆ ಕ್ವಶನ್ನ ಕೊಡ್ತಾರೆ, ರೈಟ್ ಅ ಟ್ರಿಪ್ಲೆಟ್ ಫಾರ್ಮ್ ಆಫ್ ಅ ಗಿವನ್ ಮ್ಯಾಟ್ರಿಕ್ಸ್ ಆ್ಯಂಡ್ ಇಟ್ಸ್ ಟ್ರಾನ್ಸ್ಪೋಸ್ ಅಂತ ಕಟ್ತಿರ್ತಾರೆ. ಓಕೆ, ರೈಟ್ ದ ಟ್ರಿಪ್ಲೆಟ್ ಫಾರ್ಮ್ ಆಫ್ ಗಿವನ್ ಮ್ಯಾಟ್ರಿಕ್ಸ್ ಆ್ಯಂಡ್ ಇಟ್ಸ್ ಟ್ರಾನ್ಸ್ಪೋಸ್ ಅಂತ ಮಾಡ್ಯೂಲ್ 2 ಅಂತ ಅಂದ್ಕೊಳ್ತೇನೆ. ಸೊ ಮಾಡ್ಯೂಲ್ 3ಯಲ್ಲೂ ಕೂಡ ಇದೇ ಟೈಪ್ ಇದೊಂದು ಕ್ವಶನ್ ಬರುತ್ತೆ, ಬಟ್ ಇದು ಮಾಡೋದಲ್ಲ, ಅದರಲ್ಲಿ ರಿಪ್ರೆಸೆಂಟೇಷನ್ ಮಾಡಬೇಕು ಲಿಂಕ್ಡ್ ಲಿಸ್ಟಲ್ಲಿ. ಓಕೆ, ಅದನ್ನು ಓದ್ಕೊಂಡಿರಿ. ಓಕೆ, ಈಗ ಕ್ವಶನ್ ನೋಡಿ, 00304. ನಾನು ಇದು ಫಸ್ಟ್ ಪ್ರಾಬ್ಲಮನ್ನು ಮಾಡ್ತೇನೆ, ಉಳಿದಿದ್ದು ನೀವು ಮಾಡ್ಬೋದು. ಇದು ಟೋಟಲ್ ಆಗಿ 3 ಕ್ವಶನ್ಗಳು VTU ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿದೆ. ಇದೊಂದು ಆ್ಯಂಡ್ ಇದೊಂದು 0, 10, 0, 0, 40, 1, 1, 0, 1, 1 ಅಲ್ಲ, ಇದು ಆ್ಯಕ್ಚುಲಿ ಅವ್ರ ಮ್ಯಾಟ್ರಿಕ್ಸ್ ಅವರೇ ಕೊಟ್ಟಿದ್ದಾರೆ. ಅಂದರೆ ಇದು ರೋ ನಂಬರ್ ಮತ್ತು ಕಾಲಮ್ ಇದನ್ನು ಅವರೇ ಕೊಟ್ಟಿದ್ದಾರೆ, ಬಿಕಾಸ್ ಇಟ್ಸ್ ಅರೇಸ್ ಅಲ್ಲ, ಅರೇಯಲ್ಲಿ ರಿಪ್ರೆಸೆಂಟೇಷನ್ 0 ಇಂದ ಸ್ಟಾರ್ಟ್ ಆಗುತ್ತಲ್ಲ, ಅದನ್ನು ಕೊಟ್ಟಿದ್ದಾರೆ. ಓಕೆ, ಎನಿವೇ ನನಗೆ ಇದನ್ನು ಮಾಡ್ತೇನೆ. 00304 ಆ್ಯಂಡ್ 00570, 00000 ಆ್ಯಂಡ್ 02600. ಓಕೆ, ಸೊ ಇದನ್ನು ಫಸ್ಟ್ ಮಾಡ್ಕೊಳ್ತೇನೆ. ಅದಾದ ನಂತರ ಬೇಕಾದ್ರೆ ನೀವು ಇದನ್ನು ಮಾಡ್ಬೋದು, ಉಳಿದದನ್ನು ನೀವು ಟ್ರೈ ಮಾಡ್ಬೋದು. ಓಕೆ, ಫಸ್ಟ್ ಆಫ್ ಆಲ್ ಡೆಫಿನೇಷನ್ ಕೇಳ್ತಾರೆ, ವಾಟ್ ಡು ಯು ಮೀನ್ ಬೈ ಸ್ಪಾರ್ಸ್ ಮ್ಯಾಟ್ರಿಕ್ಸ್? ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಮೇಡ್ ಅಪ್ ಆಫ್ ಎಮ್ ರೋಸ್. ಸ್ಪಾರ್ಸ್ ಮ್ಯಾಟ್ರಿಕ್ಸ್ ನಾನು ಜಸ್ಟ್ ಇದು ಬರೀತಾ ಹೋಗ್ತೇನೆ, ನೀವು ಡೆಫಿನೇಷನ್ ಟೈಪಲ್ಲಿ ಬರೀಬೇಕು. ವಿಚ್ ಈಸ್ ಮೇಡ್ ಅಪ್ ಆಫ್ ಎಮ್ ರೋಸ್. ಎಷ್ಟಿರುತ್ತೆ? ಎಮ್ ರೋಸ್ಗಳಿರುತ್ತೆ, ಎನ್ ಕಾಲಮ್ಸ್ಗಳಿರುತ್ತೆ. ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಈಸ್ ಮೇಡ್ ಅಪ್ ಆಫ್ ಎಮ್ ರೋಸ್ ಆ್ಯಂಡ್ ಎನ್ ಕಾಲಮ್ಸ್ ಹ್ಯಾವಿಂಗ್ ಎಮ್ ಕ್ರಾಸ್ ಎನ್ ವ್ಯಾಲ್ಯೂಸ್. ಎಮ್ ಕ್ರಾಸ್ ಎನ್ ವ್ಯಾಲ್ಯೂಸ್ ವಿತ್ ಮೋಸ್ಟ್ ಎಲಿಮೆಂಟ್ಸ್ ಆರ್ 0. ಇದು ಇಂಪಾರ್ಟೆಂಟ್. ಅಂದರೆ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಯಾವಾಗ ಆಗೋದು ಗೊತ್ತುಂಟಾ? ಹೆಚ್ಚಿನ ಎಲಿಮೆಂಟ್ಗಳು ವಿತ್ ಮೋಸ್ಟ್ ಎಲಿಮೆಂಟ್ಸ್ ಆರ್ 0. ಯಾವಾಗ ಮೋಸ್ಟ್ ಆಫ್ ದ ಎಲಿಮೆಂಟ್ಸ್ಗಳು 0 ಆಗಿರುತ್ತೆ ನೋಡಿ, ಅದನ್ನು ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಓಕೆ, ಅಥವಾ ಗ್ರೇಟರ್ 0 ಎಲಿಮೆಂಟ್ಸ್ ದ್ಯಾನ್ ನಾನ್ 0 ಎಲಿಮೆಂಟ್ಸ್. ಇದನ್ನು ಈಗ ಬರೆದ್ರು ನೋ ಪ್ರಾಬ್ಲಮ್. ಗ್ರೇಟರ್ 0 ಎಲಿಮೆಂಟ್ಸ್ಗಳು ಜಾಸ್ತಿ ಇರುತ್ತೆ ಯಾವುದಕ್ಕಿಂತ? ನಾನ್ 0 ಎಲಿಮೆಂಟ್ಸ್ಗಳಿಂತ, ದ್ಯಾನ್ ನಾನ್ 0 ಎಲಿಮೆಂಟ್ಸ್. ಓಕೆ, ಆವಾಗ ಅದನ್ನು ಏನಂತ ಕರೀತಾರೆ? ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಇದರಲ್ಲೇ ನೋಡಿ, ಎಕ್ಸಾಂಪಲೇ ನೋಡಿ, ಇದರಲ್ಲಿ 0 ಎಲಿಮೆಂಟ್ಸ್ಗಳೇ ಜಾಸ್ತಿ ಇದೆ. ಯಾಕೆ ಹೇಳಿ? 3, 4, 5, 7, 2, 6, ಟೋಟಲ್ 6 ನಾನ್ 0 ಎಲಿಮೆಂಟ್ಸ್ಗಳಿದೆ. ಉಳಿದಿದ್ದೆಲ್ಲ 0 ನೋಡಿ, 0, 0, 0, 0, 0. ಟೋಟಲ್ಲು 1, 2, 3, 4, 5, 6, 7, 8, 9, 10, 11, 12, 13, 14 0 ಇದೆ. ಅದಕ್ಕೋಸ್ಕರ ವಿಚ್ ಹ್ಯಾಸ್ ಮೇಜರ್ 0 ವ್ಯಾಲ್ಯೂಸ್ ದ್ಯಾನ್ ನಾನ್ 0 ವ್ಯಾಲ್ಯೂಸ್. ದಟ್ಸ್ ಇಟ್. ಓಕೆ, ಸೊ ಈಗ ಟ್ರಿಪ್ಲೆಟ್, ಫಸ್ಟಿಗೆ ಟ್ರಿಪ್ಲೆಟ್ ರಿಪ್ರೆಸೆಂಟೇಷನ್ ಮಾಡಬೇಕು. ಇದರದ್ದು ಈ ಕೊಟ್ಟಿರೋ ಪ್ರಾಬ್ಲಮ್, ಇದು ಟ್ರಿಪ್ಲೆಟ್ ರಿಪ್ರೆಸೆಂಟೇಷನ್ ಮಾಡಬೇಕು. ಅದೇನು ಟ್ರಿಪ್ಲೆಟ್ ರಿಪ್ರೆಸೆಂಟೇಷನ್ ಅಂದರೆ ವೇ ಟು ಸ್ಟೋರ್ ನಾನ್ 0 ವ್ಯಾಲ್ಯೂಸ್ ಆಫ್ ಮ್ಯಾಟ್ರಿಕ್ಸ್ ಅಲಾಂಗ್ ವಿತ್ ರೋಸ್ ಆ್ಯಂಡ್ ಕಾಲಮ್ ಇಂಡೆಕ್ಸ್. ಅಂದರೆ ಟ್ರಿಪ್ಲೆಟ್ ರಿಪ್ರೆಸೆಂಟೇಷನ್ ಅಂದರೆ ಏನು ಗೊತ್ತುಂಟಾ? ಟ್ರಿಪ್ಲೆಟ್ ಅಂತ ಹೇಳಿದ್ರೆ ಫಸ್ಟ್ ನೀವು ಟ್ರಿಪ್ಲೆಟನ್ನು ರಿಪ್ರೆಸೆಂಟ್ ಮಾಡಬೇಕು. ಏನಿದು ಟ್ರಿಪ್ಲೆಟ್ ರಿಪ್ರೆಸೆಂಟೇಷನ್ ಅಂದರೆ? ನಾನ್ 0 ವ್ಯಾಲ್ಯೂಸನ್ನು ಸ್ಟೋರ್ ಮಾಡೋದು. ನಾನ್ 0 ವ್ಯಾಲ್ಯೂಸ್ ಇದೆ ನೋಡಿ, ಅದನ್ನು ಸ್ಟೋರ್ ಮಾಡೋದು. ಹೇಗೆ ಸ್ಟೋರ್ ಮಾಡೋದು? ಆಫ್ ಮ್ಯಾಟ್ರಿಕ್ಸ್. ಅದು ಗೊತ್ತಿದೆಯಲ್ಲ, ಮ್ಯಾಟ್ರಿಕ್ಸ್ ಅಂತ ಹೇಳಿದರೆ ರೋಸ್ ಆ್ಯಂಡ್ ಕಾಲಮ್ಸ್ಗಳಿರುತ್ತೆ. ಆಫ್ ಮ್ಯಾಟ್ರಿಕ್ಸ್ ವಿತ್ ರೋಸ್ ಆ್ಯಂಡ್ ಕಾಲಮ್ಸ್. ದಟ್ಸ್ ಇಟ್. ಓಕೆ, ಸೊ ಇದರಲ್ಲಿ ನಿಮ್ಗೆ ಹೇಳ್ತೇನೆ ನೋಡಿ, ಟ್ರಿಪ್ಲೆಟನ್ನು ರಿಪ್ರೆಸೆಂಟ್ ಮಾಡುವಾಗ ಟ್ರಿಪ್ಲೆಟ್ದು ಮೆಂಬರ್ಸ್ ಯಾವುದೆಲ್ಲ ಬರುತ್ತೆ. ನಾನು ಫಸ್ಟಿಗೆ ಇದನ್ನೆಲ್ಲ ನಿಮಗೆ ಇದು ಮಾಡ್ತೇನೆ, ಎಕ್ಸ್ಪ್ಲೈನ್ ಮಾಡ್ತೇನೆ, ಆಮೇಲೆ ಪ್ರಾಬ್ಲಮ್ ಮಾಡುವಾಗ ನಿಮ್ಗೆ ಎಲ್ಲದೂ ಗೊತ್ತಾಗುತ್ತೆ. ಓಕೆ, ಟ್ರಿಪ್ಲೆಟ್ ಮೆಂಬರ್ಸ್ ಯಾವುದು ಅಂತ ಕೇಳಿದರೆ, ಒಂದು ರೋ ಇರುತ್ತೆ, ಇನ್ನೊಂದು ಕಾಲಮ್ ಇರುತ್ತೆ, ಥರ್ಡ್ ಒನ್ ನಿಮಗೆ ವ್ಯಾಲ್ಯೂ ಅಂತ ಇರುತ್ತೆ. ವ್ಯಾಲ್ಯೂ ಅಂದರೆ ಇದರಲ್ಲಿ ಇರೋದು ನಾನ್ 0. ವೆರಿ ಇಂಪಾರ್ಟೆಂಟ್, ನಾನು ಮೊದಲೇ ಹೇಳಿದ್ದೇನೆ. ಯಾಕಂದರೆ ಟ್ರಿಪ್ಲೆಟ್ ಈಸ್ ಅ ನಾನ್ 0 ವಿಚ್ ಸ್ಟೋರ್ಸ್ ದಿ ಮ್ಯಾಟ್ರಿಕ್ಸ್ ಇನ್ ರೋಸ್ ಆ್ಯಂಡ್ ಕಾಲಮ್ಸ್. ಟ್ರಿಪ್ಲೆಟ್ ಯಾವುದೆಲ್ಲ ಮೆಂಬರ್ಸು? ರೋಸ್, ಕಾಲಮ್ಸ್, ವ್ಯಾಲ್ಯೂಸ್. ದಟ್ಸ್ ಇಟ್. ಓಕೆ, ಸೊ ಹೀಗೆ ಬರುತ್ತೆ ಟ್ರಿಪ್ಲೆಟ್ ಅಂತ ಹೇಳಿದಾಗ ನಮಗೆ ಈ ಥರ. ಇದನ್ನೊಂದು ನೆನ್ಪಿಟ್ಕೊಂಡಿರಿ. ಹೀಗಿರುತ್ತೆ, ಇಲ್ಲಿ ರೋ ಇರುತ್ತೆ, ಇಲ್ಲಿ ಕಾಲಮ್ ಇರುತ್ತೆ, ಇಲ್ಲಿ ವ್ಯಾಲ್ಯೂ ಇರುತ್ತೆ. ಇಲ್ಲಿ ರೋ ಇರುತ್ತೆ, ರೋ ವ್ಯಾಲ್ಯೂ, ಇಲ್ಲಿ ಕಾಲಮ್ ವ್ಯಾಲ್ಯೂ, ಇಲ್ಲಿ ವ್ಯಾಲ್ಯೂ ಇರುತ್ತೆ. ಆಯಿತಾ? ಇಲ್ಲಿ ಕೆಳಗಡೆ 2 ಬಾಕ್ಸ್ ಮಾಡ್ತೇವೆ. ಇದನ್ನು ಸೈಡ್ ಲಿಂಕ್ ಅಂತ ಕರಿತೇವೆ. ದಿಸ್ ಈಸ್ ನೋನ್ ಆಸ್ ಸೈಡ್ ಲಿಂಕ್. ಇದನ್ನು ಡೌನ್ ಲಿಂಕ್ ಅಂತ ಕರಿತೇವೆ. ಜಾಸ್ತಿ ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ, ನೀವೇನು ಇದ್ರ ಬಗ್ಗೆ ಹೆಚ್ಚು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಪ್ರಾಬ್ಲಮ್ ಮಾಡ್ತಾ ನಿಮಗೂ ಕೂಡ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ನೋ ನೀಡ್ ಟು ವರಿ. ದಿಸ್ ಈಸ್ ಆಲ್ ಅಬೌಟ್
ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಅಂದರೆ ಏನು, ಟ್ರಿಪ್ಲೆಟ್ ಅಂದರೆ ಏನು, ಟ್ರಿಪ್ಲೆಟಲ್ಲಿ ಏನೆಲ್ಲ ಬರುತ್ತೆ, ರೋಸ್ ಬರುತ್ತೆ, ಕಾಲಮ್ ಬರುತ್ತೆ, ವ್ಯಾಲ್ಯೂ ಬರುತ್ತೆ. ಇಲ್ಲಿ ರೋ ವ್ಯಾಲ್ಯೂನ ಬರಿತೇವೆ, ಇಲ್ಲಿ ಕಾಲಮ್ ವ್ಯಾಲ್ಯೂನ ಬರಿತೇವೆ, ಇಲ್ಲಿ ವ್ಯಾಲ್ಯೂನ ಬರಿತೇವೆ, ಆ್ಯಕ್ಚುಯಲ್ ವ್ಯಾಲ್ಯೂ. ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಡೌನ್ ಲಿಂಕಿಗೆ ಆಗುತ್ತೆ, ಇನ್ನೊಂದು ಸೈಡ್ ಲಿಂಕ್ ಅಂತ ಆಗುತ್ತೆ. ಓಕೆ, ಸೊ ಇದನ್ನು ನೋಡ್ ಅಂತ ಕರಿತೇವೆ. ದಿಸ್ ಇಸ್ ನೋನ್ ಆಸ್ ಅ ನೋಡ್. ಕಂಪ್ಲೀಟ್ಲಿ ದಿಸ್ ಇಸ್ ನೋನ್ ಆಸ್ ಅ ನೋಡ್. ಸರಿನಾ? ಈಗ ನಾನು ಕ್ವಶನ್ನ ಸಾಲ್ವ್ ಮಾಡ್ತಾ ಬರ್ತೇನೆ. ಸರಿನಾ? ಈ ಕ್ವಶನ್ನ ಸಾಲ್ವ್ ಮಾಡ್ತೇನೆ. 00304 00570 0000 ಆ್ಯಂಡ್ 02600. ಸರಿನಾ? ಫಸ್ಟಿಗೆ ನೀವು ಮಾಡಬೇಕಾದ ಕೆಲಸ ಏನಂತ ಹೇಳಿದ್ರೆ, ಈ ಕ್ವಶನ್ನ ಕೊಟ್ಟಾಗ ನೀವು ಫಸ್ಟಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಂಬರ್ ಆಫ್ ರೋಸ್. ಓಕೆ ಫೈನಾ? ನಾನು ಈ ಕ್ವಶನ್ನ ಮಾತ್ರ ತಗೊಳ್ತೇನೆ, ಇದು ಮಾತ್ರ ಕಾಣಿಸ್ಲಿ ನಿಮಗೆ, ಓದಿದ್ದು ಬೇಡ. ಈಗ ನೋಡಿ, ಇದರಲ್ಲಿ ಫಸ್ಟಿಗೆ ನಂಬರ್ ಆಫ್ ರೋಸ್ ಎಷ್ಟು ನೋಡಿ, ನೀವು ಕೌಂಟ್ ಮಾಡೋದು. ನಂಬರ್ ಆಫ್ ರೋಸ್ ಕೊಟ್ಟಿರೋ ಪ್ರಾಬ್ಲಮಲ್ಲಿ ನಂಬರ್ ಆಫ್ ರೋಸ್ ಇಲ್ಲಿ ನೋಡಿ 1 2 3 4 ಅದನ್ನು ಬರಿಬೇಕು. ಸರಿನಾ? ಅದಾದಮೇಲೆ ಈ ಕೊಟ್ಟಿರೋ ಪ್ರಾಬ್ಲಮಲ್ಲಿ ನಂಬರ್ ಆಫ್ ಕಾಲಮ್ಸ್ ಎಷ್ಟು, 1 2 3 4 5 ಅದನ್ನು ಬರಿಬೇಕು. ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ, 5 ಕಾಲಮ್ ಇದೆ. ಸರಿನಾ? ಅದಾದಮೇಲೆ ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ನಾನ್ ಝೀರೋ ಎಲಿಮೆಂಟ್. ಟೋಟಲ್ ನಂಬರ್ ಆಫ್ ನಾನ್ ಝೀರೋ ಎಲಿಮೆಂಟ್ಸ್ ಎಷ್ಟಿದೆ ನೋಡೋಣ. ನಾನ್ ಝೀರೋ ಎಲಿಮೆಂಟ್ಸ್ಗಳು ಎಷ್ಟಿದೆ ಅಂತ ಬರಿಬೇಕು. ಎಷ್ಟಿದೆ ಚೆಕ್ ಮಾಡಿ. 1 2 3 4 5 6 ಇದೆಯಲ್ಲ, ಅದನ್ನು ಬರಿಬೇಕು. ಸರಿನಾ? ಟೋಟಲ್ ನಂಬರ್ ಆಫ್ ನಾನ್ ಝೀರೋ ಎಲಿಮೆಂಟ್ಸ್. ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಸರಿನಾ? ಈಗ ಮತ್ತೊಂದು ನಾನು ಹೇಳ್ತೇನೆ, ನೀವು ಪ್ರಾಬ್ಲಮ್ ಕೊಟ್ಟಾಗ ಇದನ್ನು ಸಪ್ರೇಟಾಗಿ ಬರೆದಿಟ್ಕೊಂಡು ಇಲ್ಲಿ ಇದಕ್ಕೆ ರೋ ನಂಬರ್ನ ಹಾಕ್ಕೊಂಡು ಬನ್ನಿ. ರೋ ನಂಬರ್ ಯಾವತ್ತು ಇದು ಅರೇ ಆಗಿರ್ಲಿಕ್ಕೆ ಹೋಗಿ, ಇದು 0th ರೋ, ಇದು ಫಸ್ಟ್ ರೋ, ಇದು ಸೆಕೆಂಡ್ ರೋ, ಇದು ಥರ್ಡ್ ರೋ. ಸರಿನಾ? 0th ಸ್ಟಾರ್ಟ್ ಆಗುತ್ತೆ, 1 ಸ್ಟಾರ್ಟ್ ಮಾಡಬೇಡಿ. ಆಮೇಲೆ ಇದು 0th ಕಾಲಮ್, ಇದು ಫಸ್ಟ್ ಕಾಲಮ್, ಇದು ಸೆಕೆಂಡ್ ಕಾಲಮ್, ಇದು ಥರ್ಡ್ ಕಾಲಮ್, ಇದು 4th ಕಾಲಮ್. ಸರಿನಾ? ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ? ಇದು ಅರೇ. ಸರಿನಾ? ಈಗ ಏನಾಯಿತು, ನಂಬರ್ ಆಫ್ ರೋಸ್ ಎಷ್ಟು ಬಂತು, 4 ಬಂತು. ನಂಬರ್ ಆಫ್ ಕಾಲಮ್ಸ್ ಎಷ್ಟು ಬಂತು, 5 ಬಂತು. ವ್ಯಾಲ್ಯೂಸ್ ಎಷ್ಟು ಬಂತು, ನಾನ್ ಝೀರೋ ಎಲಿಮೆಂಟ್ಸ್ ಎಷ್ಟು ಬಂತು, 6 ಬಂತು. ಕರೆಕ್ಟಾ? ಸೊ ಇದಿಷ್ಟು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ. ಫೈನಾ? ಈಗ ನಾನು ಇದಕ್ಕೆ ಏನು ಮಾಡ್ತೇನೆ, ಈ ರೋ ಮತ್ತು ಕಾಲಮ್ಸ್ ಮತ್ತು ವ್ಯಾಲ್ಯೂನ ತಗೊಂಡು ಅದಕ್ಕೆ ಟ್ರಿಪ್ಲೆಟನ್ನು ಫಾರ್ಮ್ ಮಾಡ್ತೇನೆ. ಏನು ಸರ್ ಟ್ರಿಪ್ಲೆಟ್ ಫಾರ್ಮ್ ಮಾಡೋದು ಅಂದರೆ, ಈಗ ಇಲ್ಲೇ ಬರ್ಕೊಳ್ತೇನೆ ನಾನು, ಇಲ್ಲೇ ಬರಿತೇನೆ ರೋಸ್. ಫಸ್ಟಿಗೆ ರೋಸ್ ಬರಿಬೇಕು, ಆಮೇಲೆ ಕಾಲಮ್ಸನ್ನು ಬರಿಬೇಕು, ಆಮೇಲೆ ವ್ಯಾಲ್ಯೂನ ಬರಿಬೇಕು. ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಇದನ್ನು ಟ್ರಿಪ್ಲೆಟ್ ಅಂತ ಕರೀತಾರೆ. ಇದೇ ನಿಮ್ಮ ಟ್ರಿಪ್ಲೆಟ್. ಓಕೆ, ಈಗ ಫಸ್ಟಿಗೆ ನಂಬರ್ ಆಫ್ ರೋಸ್ ಎಷ್ಟು ಅಂತ ತಗೊಂಡಿದ್ದೇವೆ ನಾವಿಲ್ಲಿ, 4, ಅದನ್ನು ಬರ್ಕೊಳ್ಳಿ. ನಂಬರ್ ಆಫ್ ಕಾಲಮ್ಸ್ ಎಷ್ಟು, 5. ನಂಬರ್ ಆಫ್ ನಾನ್ ಝೀರೋ ಎಲಿಮೆಂಟ್ಸ್ ಎಷ್ಟು, 6. ಇದನ್ನು ಹೀಗೆ ಬರಿಬೇಕು. ಫೈನಾ? ಇದಿಷ್ಟು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಗ ಇದ್ರ ಕೆಳಗಡೆ ವೆರಿ ಇಂಪಾರ್ಟೆಂಟು 4 5 6 ಅಂತ ಬರೆದ್ರಲ್ವಾ, ನಂಬರ್ ಆಫ್ ರೋಸ್ 4, ನಂಬರ್ ಆಫ್ ಕಾಲಮ್ಸ್ 5, ನಂಬರ್ ಆಫ್ ವ್ಯಾಲ್ಯೂ 6. ನೀವು ಇಲ್ಲಿ ರೋಸ್ ಕಾಲಮ್ಸ್ ವ್ಯಾಲ್ಯೂ ಅಂತ ಸ್ಪೆಸಿಫೈ ಮಾಡೋದು ಬೇಡ, ನಾನು ನಿಮ್ಗೆ ಇದು ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಇದನ್ನು ಬರೀತಾ ಇರೋದು. ಸರಿನಾ? ಈಗ ನಾನ್ ಝೀರೋ ವ್ಯಾಲ್ಯೂಸ್ ಎಲ್ಲೆಲ್ಲಿದೆ ಅಂತ ಬರಿಬೇಕು. ಈಗ ನಾನು ಹೋಗ್ತೇನೆ ನಾನ್ ಝೀರೋ ವ್ಯಾಲ್ಯೂ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಫಸ್ಟ್ 0th ರೋ ಅಲ್ಲಿ ಈ 3 ಅನ್ನೋದು ನಾನ್ ಝೀರೋ ವ್ಯಾಲ್ಯೂ ಅಲ್ವಾ, 4 ಅನ್ನೋದು ನಾನ್ ಝೀರೋ ವ್ಯಾಲ್ಯೂ ಅಲ್ವಾ. ಸೊ ಯಾವ ರೋ, 0th ರೋ, 0th ರೋ ವ್ಯಾಲ್ಯೂ ಎಷ್ಟು, 3. ಕಾಲಮ್ ಎಷ್ಟನೇದು, ಈ 3 ಎಷ್ಟನೇ ಕಾಲಮಲ್ಲಿದೆ ನೋಡಿ, ಮೇಲ್ಗಡೆ ನೋಡಿ, ಕಾಲಮ್ ನಂಬರ್ ಮೇಲ್ಗಡೆ ಇದೆ 2, ಕಾಲಮ್ ನಂಬರ್ 2. ವ್ಯಾಲ್ಯೂ ಎಷ್ಟು, 3. ಸಿಂಪಲ್. ಕರೆಕ್ಟಾ? ಹೇಗೇನು 0th ರೋ ಎಷ್ಟನೇ ಕಾಲಮ್, 4th ಕಾಲಮಲ್ಲಿ ಇನ್ನೊಂದು ನಾನ್ ಝೀರೋ ವ್ಯಾಲ್ಯೂ ಇದೆ, ಯಾವುದದು, 4. 4th ಕಾಲಮ್ ನಾನು ಬರಿತಾ ಇದ್ದೆ ನೋಡಿ, 4th ಕಾಲಮ್ ವ್ಯಾಲ್ಯೂ ಎಷ್ಟು ಅದರದ್ದು, 4. ಹೋಪ್ ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಈಗ ಫಸ್ಟ್ ರೋಗೆ ಬನ್ನಿ. ಫಸ್ಟ್ ರೋ ಅಲ್ಲಿ ನಾನ್ ಝೀರೋ ವ್ಯಾಲ್ಯೂ ಯಾವುದಿದು, 5 ಈಸ್ ಅ ನಾನ್ ಝೀರೋ ಅಲ್ವಾ, 7 ಈಸ್ ಅ ನಾನ್ ಝೀರೋ ಅಲ್ವಾ. ಸೊ ಫಸ್ಟ್ ರೋ, ಈಗ ರೋ ನಂಬರ್ ಬರಿತೇನೆ. ಫಸ್ಟ್ ರೋ ಸರಿಯಾ, ಎಷ್ಟನೇ ಕಾಲಮ್ ನೋಡಿ, 5 ಎಷ್ಟನೇ ಕಾಲಮಲ್ಲಿದೆ, ಸೆಕೆಂಡ್ ಕಾಲಮ್, ವ್ಯಾಲ್ಯೂ ಎಷ್ಟು, 5. ಹೇಗೇನು ಇನ್ನೊಂದು ಫಸ್ಟ್ ರೋ ಅಲ್ಲಿದೆ, ಎಷ್ಟನೇ ಕಾಲಮಲ್ಲಿದೆ ನೋಡಿ, 7. ಇಟ್ ಈಸ್ ಅ ನಾನ್ ಝೀರೋ ವ್ಯಾಲ್ಯೂ ಅಲ್ವಾ, 0 ಅಲ್ಲ, 0 ಬಿಟ್ಟು ಬೇರೆ ಎಲ್ಲ ನಂಬರ್ 1 2 3 4 ಅಥವಾ ನೆಗೆಟಿವ್ ನಂಬರ್ ಇದ್ರೂ ತಗೊಳ್ಬೇಕು. ನಾನ್ ಝೀರೋ ವ್ಯಾಲ್ಯೂ ಅಷ್ಟೇ, ಲೆಟ್ಸ್ ಇಟ್. 7 ಎಷ್ಟನೇ ಕಾಲಮಲ್ಲಿದೆ, ಥರ್ಡ್ ಕಾಲಮಲ್ಲಿದೆ, ಅದಕ್ಕೆ ಥರ್ಡ್ ಕಾಲಮ್ ವ್ಯಾಲ್ಯೂ ಎಷ್ಟು, 7. ಓಕೆ, ನೆಕ್ಸ್ಟ್ ಇನ್ನೆಲ್ಲಿದೆ, ಸೆಕೆಂಡ್ ರೋ ಅಲ್ಲಿ ಯಾವುದು ಇಲ್ಲ ನೋಡಿ, ಎಲ್ಲದು 0. ನಾನ್ ಝೀರೋ ವ್ಯಾಲ್ಯೂಸನ್ನು ಮಾತ್ರ ತಗೊಳ್ಬೇಕು. ಥರ್ಡ್ ರೋ ಅಲ್ಲಿ ನೋಡಿ, ಇಲ್ಲೊಂದು ನಾನ್ ಝೀರೋ ವ್ಯಾಲ್ಯೂ ಇದೆ. ಥರ್ಡ್ ರೋ ಯಾವುದು, 3. ಥರ್ಡ್ ರೋ ಎಷ್ಟನೇ ಕಾಲಮ್, ಫಸ್ಟ್ ಕಾಲಮ್, ವ್ಯಾಲ್ಯೂ ಎಷ್ಟು ನೋಡಿ, 2. ವ್ಯಾಲ್ಯೂ 2 ಬರೆದ್ರಾ. ಆಮೇಲೆ ಅಗೇನ್ ಥರ್ಡ್ ರೋ ಸೆಕೆಂಡ್ ಕಾಲಮ್ ವ್ಯಾಲ್ಯೂ 6. ಥರ್ಡ್ ರೋ ಸೆಕೆಂಡ್ ಕಾಲಮ್ ವ್ಯಾಲ್ಯೂ 6.
ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ಇಲ್ಲಿ ನೀವು ಮಿಸ್ಟೇಕ್ ಏನು ಮಾಡ್ತಾರೆ ಗೊತ್ತುಂಟು, ಇದನ್ನು ಬರೆಯುವಾಗ 0 1 2 3 ಅಂತಲೇ ತಗೊಳ್ಬೇಕು. ಆಮೇಲೆ 1 2 3 4 ಅಂತ ತಗೊಂಡ್ರೆ ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ ಪ್ರಾಬ್ಲಮ್. ಎಲ್ಲೂ 0 1 2 3 4 ಅಂತ ತಗೊಳ್ಬೇಕು. ಯಾಕಂದ್ರೆ ನಾವು ಇಲ್ಲಿ ತಗೊಳ್ಳುವಾಗ ವ್ಯಾಲ್ಯೂನ ತಗೊಳ್ತೇವಲ್ವಾ, ಈ ವ್ಯಾಲ್ಯೂ ಮೇಲೆ ನಾವು ನೆಕ್ಸ್ಟ್ ಕನ್ಸ್ಟ್ರಕ್ಟ್ ಮಾಡ್ತೇವೆ. ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಲ್ಲಿ ರೋಸ್ ಬರಿತೀರಾ, ಕಾಲಮ್ಸ್ ಬರಿತೀರಾ, ವ್ಯಾಲ್ಯೂ ಬರಿತೀರಾ. ಎಲ್ಲಿಂದ ಬಂದಿದ್ದು ಈ 4 5 6 ಇದೆಯಲ್ಲ ಅದನ್ನು ಬರಿತೀರಾ. ಅದಾದಮೇಲೆ ಫಸ್ಟ್ ರೋ ಇಂದ ಸ್ಟಾರ್ಟ್ ಮಾಡ್ತೀರಾ ಅಥವಾ 0th ರೋ. ಫಸ್ಟ್ ರೋ ಅಂದರೆ 0th ರೋ ಅಲ್ಲಿ ನಾನ್ ಝೀರೋ ವ್ಯಾಲ್ಯೂ ಯಾವುದನ್ನು ನೋಡ್ತೀರಾ, ಅದರದ್ದು ರೋ ನಂಬರ್ ತಗೊಳ್ತೀರಾ, ಕಾಲಮ್ ನಂಬರ್ ತಗೊಳ್ತೀರಾ, ವ್ಯಾಲ್ಯೂ ತಗೊಳ್ತೀರಾ. ರೋ ನಂಬರ್, ಕಾಲಮ್, ವ್ಯಾಲ್ಯೂ ಅದನ್ನು ಇದರಲ್ಲಿ ಬರಿತೀರಾ. ಈಗ 0th ರೋ ಬಂದಾಗ 2 ನಾನ್ ಝೀರೋ ವ್ಯಾಲ್ಯೂ ಇದೆ. ಯಾವುದಲ್ಲ ಅದು 3 ಮತ್ತು 4. ಸೊ ಅದರದ್ದು ರೋ ತಗೊಂಡಿದ್ದೇನೆ 3 ಮತ್ತು 4. ಈಗ 3 ಒಂದು ವ್ಯಾಲ್ಯೂ ಇದೆ, ಆ್ಯಕ್ಚುಲಿ ವ್ಯಾಲ್ಯೂ 3 ಮತ್ತು 4. ಅದರದ್ದು ರೋ ತಗೊಂಡಿದ್ದೇನೆ, ಕಾಲಮ್ ತಗೊಂಡಿದ್ದೇನೆ, ರೋ ತಗೊಂಡಿದ್ದೇನೆ, ಕಾಲಮ್ ತಗೊಂಡಿದ್ದೇನೆ. ಹಾಗೆ ಇದನ್ನು ಬರೆದು ಇದನ್ನು ಏನಂತ ಕರೀತಾರೆ, ಟ್ರಿಪ್ಲೆಟ್ ಫಾರ್ಮ್ ಅಂತ ಕರೀತಾರೆ. ಸೊ ನಾನು ಇದನ್ನು ಹೀಗೆ ಮಾಡಿದರೆ ಹೀಗೆ ಮಾಡ್ತೇನೆ. ದಿಸ್ ಈಸ್ ಯುವರ್ ಟ್ರಿಪ್ಲೆಟ್ ಫಾರ್ಮ್. ಇದು ಟ್ರಿಪ್ಲೆಟ್ ಫಾರ್ಮ್ ಆಯಿತಾ. ಇಲ್ಲಿ ನೀವು ಪ್ರಾಬ್ಲಮ್ ಬರೆಯುವಾಗ ರೋಸ್ ಕಾಲಮ್ಸ್ ಅಂತ ಬರ್ಕೊಳ್ಬೇಡಿ, ನಾನು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ರೋಸ್ ಕಾಲಮ್ಸ್ ವ್ಯಾಲ್ಯೂ ಅಂತ ಬರೆದಿದ್ದು. ಈಗ ಇದಕ್ಕೆ ನಾವು ಡೈಗ್ರಾಮ್ ಮಾಡಬೇಕು ಇವಾಗ. ಓಕೆ, ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಡೈಗ್ರಾಮ್. ಈಗ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಿಮಗೆ ರೋಸ್ ನಾನು ಆಲ್ರೆಡಿ ಇಲ್ಲಿ ಹೇಳಿದ್ದೇನೆ, ಎಲ್ಲಿ ಹಿಂದಿನ ಇದರಲ್ಲಿ ಹೇಳಿದ್ದೇನೆ. ಒಂದು ಟ್ರಿಪ್ಲೆಟ್ ಮೆಂಬರಲ್ಲಿ ಯಾವುದೆಲ್ಲ ಇರುತ್ತೆ, ರೋ ಇರುತ್ತೆ, ಕಾಲಮ್ ಇರುತ್ತೆ, ವ್ಯಾಲ್ಯೂ ಇರುತ್ತೆ, ಮತ್ತು ಒಂದು ಡೌನ್ ಲಿಂಕ್ ಇರುತ್ತೆ, ಒಂದು ಸೈಡ್ ಲಿಂಕ್ ಇರುತ್ತೆ. ಓಕೆ, ಸೊ ನಾನು ಅದನ್ನು ಬರಿತೇನೆ ಇಲ್ಲಿ. ಫಾರ್ ಎಕ್ಸಾಂಪಲ್ ಅಲ್ಲ, ಇದು ಆ್ಯಕ್ಚುಯಲ್ ಡಯಾಗ್ರಾಮ್. ರೋ ಇರುತ್ತೆ, ಕಾಲಮ್ ಇರುತ್ತೆ, ವ್ಯಾಲ್ಯೂ ಇರುತ್ತೆ, ಕೆಳಗಡೆ ಏನಿರುತ್ತೆ ಡೌನ್ ಲಿಂಕ್, ಇದು ಸೈಡ್ ಲಿಂಕ್. ನಿಮಗಿದು ಗೊತ್ತಿದೆ. ಇದ್ರ ಒಳಗಡೆ ರೋ ಫಸ್ಟ್ ಇದು 4 ಅಲ್ವಾ, 5, ವ್ಯಾಲ್ಯೂ ಎಷ್ಟು 6. ಇದನ್ನು ಬರ್ಕೊಳ್ಬೇಕು 4 5 6 ಸರಿನಾ. ಇದು ಮೇನ್. ಇದ್ರ ಕೆಳಗಡೆ ಕರೆಕ್ಟ್ ನೆನ್ಪಿಟ್ಕೊಳ್ಳೆ, ಇದ್ರ ಕೆಳಗಡೆ ಡೌನ್ ಲಿಂಕ್. ಈಗ ನಂಬರ್ ಆಫ್ ರೋಸ್ ಕರೆಕ್ಟ್ ನೆನ್ಪಿಟ್ಕೊಳ್ಳೆ, ನಂಬರ್ ಆಫ್ ರೋಸ್ ಎಷ್ಟು ಅಂತಿದೆ ಇಲ್ಲಿ 4 ಅಂತಿದೆ. ಓಕೆ, ನಂಬರ್ ಆಫ್ ರೋಸ್ ಎಷ್ಟು ನಮಗೆ ಇಲ್ಲಿ 4. ನಂಬರ್ ಆಫ್ ಕಾಲಮ್ಸ್ ಎಷ್ಟು 5 ಇಲ್ಲಿ. ಈ ನಂಬರ್ ಆಫ್ ರೋಸನ್ನು ನಾನು ಕೆಳಗಡೆ ಲಿಂಕ್ ಮಾಡ್ತಾ ಬರಬೇಕು. ಹೀಗೆ ಎಷ್ಟು ರೋ ಇದೆ, ಟೋಟಲ್ 4 ರೋ ಇದೆ. ನಾನೀಗ R0 ಇಲ್ಲಿ ನೋಡ್ಕೊಳ್ಳೆ, ಇಷ್ಟೇ ಬರ್ಕೊಳ್ಳಿ. R0 ಅಂದರೆ ರೋ 0 ಸರಿನಾ. ನೆಕ್ಸ್ಟ್ ರೋ 1, ಆಮೇಲೆ ನೆಕ್ಸ್ಟ್ ರೋ 2, ಆಮೇಲೆ ರೋ 3, R3. ಸರ್ ಯಾಕೆ ನೀವು 4 ರೋವನ್ನು ಮಾಡಿದ್ರಿ? ಇಲ್ಲಿ ನೋಡಿ ನಂಬರ್ ಆಫ್ ರೋಸ್ ಎಷ್ಟು ಅಂತ ಹೇಳಿದ್ದಾರೆ, ಟೋಟಲ್ 4 ರೋಸ್ ಅಲ್ವಾ. ಆ 4 ರೋಸನ್ನು ಡೌನ್ ಲಿಂಕಿಂದ ಕೆಳಗಡೆ ಬರಿಬೇಕು. 4 ರೋ, R0 R1 R2 R3 ಸರಿನಾ. ಈಗ ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ ನೋಡಿ, ನಂಬರ್ ಆಫ್ ಕಾಲಮ್ಸ್ 5 ಅಲ್ವಾ. ಅದನ್ನು ಸೈಡ್ ಲಿಂಕ್, ಡೌನ್ ಲಿಂಕಲ್ಲಿ ರೋಸ್, ಸೈಡ್ ಲಿಂಕಲ್ಲಿ ಕಾಲಮ್. ಟೋಟಲ್ ಎಷ್ಟು ಕಾಲಮ್ ಇದೆ, ಟೋಟಲ್ 5 ಕಾಲಮ್ಸ್ ಇದೆ. ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಕಾಲಮ್ಸನ್ನು ಬರೆಯುವಾಗ ಈ ಥರ ಬರಿಬೇಕು. ಒಂದು ಟೋಟಲ್ 5 ಅಲ್ವಾ, ಸ್ವಲ್ಪ ಚಿಕ್ಕದು ಮಾಡ್ತೇನೆ. 2, ಆಮೇಲೆ ಇಲ್ಲಿ ಇದನ್ನು ಬರಿಬೇಕು 3 4. ನಂಗಿಲ್ಲಿ ಸ್ಪೇಸ್ ಸಾಕಾಗಿಲ್ಲ, ಅದಕ್ಕೆ ಚಿಕ್ಕದಾಗಿ ಬರೆದಿದ್ದು. ಟೋಟಲ್ ಎಷ್ಟು, ಕಾಲಮ್ 0, ಕಾಲಮ್ 1, ಕಾಲಮ್ 2, ಕಾಲಮ್ 3, ಕಾಲಮ್ 4. ಟೋಟಲ್ ಎಷ್ಟು ಕಾಲಮ್ ಹೇಳಿದ್ದಾರೆ, 5 ಕಾಲಮ್ಸ್. ಸ್ಟಾರ್ಟ್ ಆಗೋದು 0 ಇಂದ 1 2 3 4 5. ಕಾಲಮ್ 0, ಕಾಲಮ್ 1, ಕಾಲಮ್ 2, ಕಾಲಮ್ 3, ಕಾಲಮ್ 4. ಗೊತ್ತಾಯ್ತಾ. ರೋ ಎಷ್ಟು 4 ರೋ, ರೋ 0, ರೋ 1, ರೋ 2, ರೋ 3. ಯಾಕೆ ಅದನ್ನು ತಗೊಂಡಿದ್ದು ಹೇಳಿ, ಇಲ್ಲಿ ನಂಬರ್ ಆಫ್ ರೋಸ್ ಗೊತ್ತಿದೆ ನಮಗೆ, ನಂಬರ್ ಆಫ್ ಕಾಲಮ್ಸ್ ಗೊತ್ತಿದೆ. ಇಲ್ಲಿ ಇದು ಎಲ್ಲಿಂದ ಬಂತು 4 5 6. ಇದು ಸ್ಟಾರ್ಟಿಂಗ್ ನಿಮ್ಮ ಇದರಲ್ಲಿ ನಂಬರ್ ಆಫ್ ರೋಸ್, ನಂಬರ್ ಆಫ್ ಕಾಲಮ್ಸನ್ನು ಇದು ಮಾಡಿ, ಅಂದರೆ ನಾನ್ ಝೀರೋ ವ್ಯಾಲ್ಯೂ ಎಲ್ಲೆಲ್ಲ ಇದೆ ಅದೆಲ್ಲ ನೋಡಿ ನಾವು ಬರೆದಿದ್ದು ಸರಿನಾ. ಈಗ ವೆರಿ 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 ಇಂಪಾರ್ಟೆಂಟ್, ಇದನ್ನು ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್, ಇದನ್ನು ಕನ್ಫ್ಯೂಸ್ ಆಗಬೇಡಿ ಫೈನಾ. ಈಗ ನೋಡಿ ಫಸ್ಟಿಗೆ 0 2 3, ಇದು ಫಸ್ಟ್ ನಮಗೆ ಬಂದಿರೋ ಆನ್ಸರ್ಲಿ 0 2 3 ಅಲ್ವಾ. ಈ 0 2 3 ಅಂದರೆ ರೋ ಎಷ್ಟನೇ ರೋ ಇದು, 0 ಅಂದರೆ 0th ರೋ. ಎಷ್ಟನೇ ಕಾಲಮ್, ಸೆಕೆಂಡ್ ಕಾಲಮ್. ವ್ಯಾಲ್ಯೂ ಎಷ್ಟು 3. 0th ರೋ, ಸೆಕೆಂಡ್ ಕಾಲಮ್ 3. ಕರೆಕ್ಟ್ ನೋಡಿ, ಇದು 0th ರೋನಾ, ಇದು ಸೆಕೆಂಡ್ ಕಾಲಮ್ಮ. ಇದ್ರ ಎದುರುಗಡೆ ಇದನ್ನು ನೋಡನ್ನು ಡ್ರಾ ಮಾಡಬೇಕು. ನೋಡಿ
ಆಯಿತಾ. ನೋಡನ್ನ ಡ್ರಾ ಮಾಡುವಾಗ ನೋಡಿಕೊಳ್ಳೆ ಈ ಥರ. ಓಕೆ, ಎಷ್ಟನೇದಿದು 0th ರೋ ಫಸ್ಟ್ ಬರೀಬೇಕು. ಸೆಕೆಂಡ್ ಕಾಲಮ್ ವ್ಯಾಲ್ಯೂ ಎಷ್ಟು 3. ಎಲ್ಲಿ ಬರಿಬೇಕು ಹೇಳಿ ಇದನ್ನು? 0th ರೋ ಎದುರುಗಡೆನೆ ಬರಿಬೇಕು. ಕಾಲಮ್ 2 ಅದ್ರ ಕೆಳಗಡೆನೆ ಬರಬೇಕು. 0th ರೋ ಕಾಲಮ್ 2 ವ್ಯಾಲ್ಯೂ 3. ದಟ್ಸ್ ಇಟ್. ಸರಿನಾ? ಇನ್ಯಾವುದಾದ್ರೂ ಇದೆಯಾ? 0th ರೋ 4th ಕಾಲಮ್ ವ್ಯಾಲ್ಯೂ 4. 4th ಕಾಲಮ್ ಅಂದರೆ ಇದು C4 ಸ್ಟೂಡೆಂಟ್ಸ್. ನೀವೀಗ ಇದನ್ನು ಕನ್ಫ್ಯೂಸ್ ಆಗಬೇಡಿ. ಸೆಕೆಂಡ್ ಕಾಲಮ್ ಅಂದ ತಕ್ಷಣ ಇದ್ರ ಕೆಳಗಡೆ ಬರೋದಲ್ಲ, C2 ಕಾಲಮ್ 2. ಅರ್ಥ ಆಯ್ತಾ? ಯಾಕಂದರೆ 0 ಇಂದ ಸ್ಟಾರ್ಟ್ ಆಗಿದ್ದು. ನೆಕ್ಸ್ಟ್ ಏನು ಹೇಳಿ? 0th ರೋ 4th ಕಾಲಮ್ ವ್ಯಾಲ್ಯೂ 4. 0th ರೋ ಅಂದರೆ ಇದು. ಆಯಿತಾ? 4th ಕಾಲಮ್ ಅಂದರೆ ಇದು ಸ್ಟೂಡೆಂಟ್ಸ್. ನೀವು ಆಮೇಲೆ 1 2 3 4 ಅಂತ ಮಾಡಬೇಡಿ. C4 4th ಕಾಲಮ್. ನಾನು ಇದನ್ನು ಚಿಕ್ಕದಾಗಿ ಮಾಡ್ತೇನೆ ಸ್ವಲ್ಪ. 0th ರೋ 4th ಕಾಲಮ್. ಈಗ 0th ರೋ 4th ಕಾಲಮ್ ವ್ಯಾಲ್ಯೂ ಏನದು? 4. ವ್ಯಾಲ್ಯೂ 4. 4. ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಆಯಿತಾ? ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ವ್ಯಾಲ್ಯೂ 5. ಫಸ್ಟ್ ರೋ ಸೆಕೆಂಡ್ ಕಾಲಮ್ ವ್ಯಾಲ್ಯೂ ಎಷ್ಟು? 5. ಫಸ್ಟ್ ರೋ ಎದುರುಗಡೆ ಬರಿಬೇಕು, ಸೆಕೆಂಡ್ ಕಾಲಮ್ ಕೆಳಗಡೆ ಬರಿಬೇಕು. ಫಸ್ಟ್ ರೋ ಸೆಕೆಂಡ್ ಕಾಲಮ್ ವ್ಯಾಲ್ಯೂ ಎಷ್ಟು? 5. ಅಗೇನ್ ಮತ್ತೊಂದಿದೆ ನೋಡಿ. ಫಸ್ಟ್ ರೋ ಥರ್ಡ್ ಕಾಲಮ್ ವ್ಯಾಲ್ಯೂ 7. ಫಸ್ಟ್ ರೋ ಥರ್ಡ್ ಕಾಲಮ್ ಅಂದರೆ C3 ಥರ್ಡ್ ಕಾಲಮ್. ಫಸ್ಟ್ ರೋ ಥರ್ಡ್ ಕಾಲಮ್ ವ್ಯಾಲ್ಯೂ ಎಷ್ಟು ಅದರದ್ದು? 7. ಸರಿನಾ? ನೆಕ್ಸ್ಟ್ ನೋಡಿ, ಥರ್ಡ್ ರೋ ಫಸ್ಟ್ ಕಾಲಮ್ ವ್ಯಾಲ್ಯೂ 2. ಥರ್ಡ್ ರೋ ಅಂದರೆ ಇದು. ಫಸ್ಟ್ ಕಾಲಮ್ ಅಂದರೆ ಇದು ಸ್ಟೂಡೆಂಟ್ಸ್. ಫಸ್ಟ್ C1 ಇದಲ್ಲ, ಇದು C1. ಫಸ್ಟ್ ಥರ್ಡ್ ರೋ ಫಸ್ಟ್ ಕಾಲಮ್. ಥರ್ಡ್ ರೋ ಫಸ್ಟ್ ಕಾಲಮ್ ಅದರ ವ್ಯಾಲ್ಯೂ ಎಷ್ಟು? 2. ಆಯಿತಾ? ಈಗೇನು ಇನ್ನೊಂದಿದೆ. ಥರ್ಡ್ ರೋ ಸೆಕೆಂಡ್ ಕಾಲಮ್ 6 R3. ಸೆಕೆಂಡ್ ಕಾಲಮ್ ಅಂದರೆ C2 ಥರ್ಡ್ ರೋ ಸೆಕೆಂಡ್ ಕಾಲಮ್ ಅದರ ವ್ಯಾಲ್ಯೂ 6. ನೀವು ಕನ್ಫ್ಯೂಸ್ ಆಗೋದು 1 2 3 4 5 ಅಂತ ಕೌಂಟ್ ಮಾಡಬೇಡಿ. ಥರ್ಡ್ ರೋ ಅಂತ ಬಂತಾ? ಥರ್ಡ್ ರೋ ಅಂದರೆ R3. ಫೋರ್ತ್ ಕಾಲಮ್ ಅಂತ ಬಂತಾ? C4 ಫೋರ್ತ್ ಕಾಲಮ್ ಅಂತ ಬಂದರೆ ಅದ್ರ ಕೆಳಗಡೆ ಬರಿಬೇಕು. ಇದು ವೆರಿ ಇಂಪಾರ್ಟೆಂಟ್. ಈಗ ಈ ರೋಗೆ ಇದನ್ನು ಲಿಂಕ್ ಮಾಡಿ. ಸರಿನಾ? ಇದನ್ನು ಕೂಡ ಈ ರೋಗೆ ಲಿಂಕ್ ಮಾಡಿ. ಸರಿನಾ? ಇದು ನೋಡಿ, ಈ ರೋಗೆ ಇದನ್ನು ಲಿಂಕ್ ಮಾಡಿ, ಈ ರೋಗೆ ಇದನ್ನು ಲಿಂಕ್ ಮಾಡಿ, ಈ ರೋಗೆ ಇದನ್ನು ಲಿಂಕ್ ಮಾಡಿ, ಇದನ್ನು ಲಿಂಕ್ ಮಾಡಿ. ರೋ ಲಿಂಕು ಗೊತ್ತಾಯಿತು. ಸರಿನಾ? ಕಾಲಮ್ ಲಿಂಕ್. ಕಾಲಮ್ 1ಗೆ ಯಾವ್ದು ಹೇಳಿ? ಇದಲ್ವಾ? ಇಲ್ಲಿ ನೋಡಿ, ಇದು ಕಾಲಮ್ 1. ನೀವು ಬೇಕಾದರೆ ಡ್ರಾ ಮಾಡುವಾಗಲೇ ಲಿಂಕ್ ಮಾಡಿದ್ರು ನೋ ಪ್ರಾಬ್ಲಮ್. ಕಾಲಮ್ 1ಗೆ ಇದು ಲಿಂಕ್. ಕಾಲಮ್ 2ಗೆ ನೋಡಿ, ವೆರಿ ಇಂಪಾರ್ಟೆಂಟ್. ಇದು ಬರುತ್ತೆ, ಇದು ಕಾಲಮ್ 2. ಸರಿನಾ? ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಕಾಲಮ್ 2 ನೋಡಿ, ಕಾಲಮ್ 2 ಇದು C2ಗೆ ಕರೆಕ್ಟಾ? ಕಾಲಮ್ 3ಗೆ ನೋಡಿ, ಇದು ಒಂದೇ. ಕಾಲಮ್ 3ಗೆ ಕನೆಕ್ಷನ್ ಮಾಡಿ. ಅದಾದಮೇಲೆ ಕಾಲಮ್ 4ಗೆ ಇದು ಒಂದೇ. ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈ ರೋ ಎದುರುಗಡೆ ಯಾವುದೆಲ್ಲ ಇದೆ ಅದನ್ನು ಕನೆಕ್ಟ್ ಮಾಡಿದಷ್ಟೇ. ಈ ರೋ 3 ಎದುರುಗಡೆ ಯಾವುದಿದೆ ಅದನ್ನು ಕನೆಕ್ಟ್ ಮಾಡಿದ್ದು. ರೋ 1ನ ಎದುರುಗಡೆ ಇದು ಮತ್ತು ಇದು ಎದುರುಗಡೆ ಇರೋದು. ರೋ 0ನ ಇನ್ ಫ್ರಂಟ್ ವಿ ಹ್ಯಾವ್ ದಿಸ್ ನೋಡ್ ಆ್ಯಂಡ್ ದಿಸ್ ನೋಡ್. ಸೊ ಕನೆಕ್ಟ್ ದಿಸ್. ದಟ್ಸ್ ಇಟ್. ಕಾಲಮ್ 1ನ ಇನ್ ಫ್ರಂಟ್ ಅಂದರೆ ಎಕ್ಸಾಕ್ಟ್ಲಿ ಇದರಲ್ಲಿರೋದು ಇದು ಒಂದು ಮಾತ್ರ. ಕಾಲಮ್ 2 ಅಲ್ಲಿ ಇದಿದೆ. ಸೊ ಇದಕ್ಕೆ ಕನೆಕ್ಟ್ ಮಾಡಿ, ಇದಕ್ಕೆ ಕನೆಕ್ಟ್ ಮಾಡಿ. ಕಾಲಮ್ 3ನ ಎದುರುಗಡೆ ಇದಿದೆ. ಸೊ ಅದನ್ನು ಕನೆಕ್ಟ್ ಮಾಡಿ. ಕಾಲಮ್ 4ನ ಎದುರುಗಡೆ ಇದು. ಆಯಿತಾ? ಇಲ್ಲಿಗೆ ಆಗಿಲ್ಲ. ವೆರಿ ಇಂಪಾರ್ಟೆಂಟ್. ಈಗ ಪ್ರತಿ ರೋದು ಅಥವಾ ಪ್ರತಿ ಕಾಲಮ್ ಇದು ಎಂಡ್ ನೋಡಿದೆಯಲ್ಲ ಅದನ್ನು ಕನೆಕ್ಟ್ ಮಾಡಬೇಕು. ಎಂಡ್ ನೋಡ್ ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ರೋ 3ಗೆ ಎದುರುಗಡೆ 2 ನೋಡಿದೆ. ಅದರಲ್ಲಿ ಇವೆರಡರಲ್ಲಿ ಎಂಡ್ ನೋಡಿ ಯಾವುದು? ರೋ 3ನ ಪ್ರಕಾರ ಎಂಡ್ ನೋಡಿದಲ್ವಾ? ಇದು ಫಸ್ಟ್ ನೋಡ್, ಇದು ಸೆಕೆಂಡ್ ನೋಡ್ ಇದ್ರದ್ದು ಎಂಡ್ ಅಲ್ವಾ? ಸೊ ಈ ರೋ ಅನ್ನು ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿಂದ ಕನೆಕ್ಟ್ ಮಾಡಿದ್ರು ನೋ ಪ್ರಾಬ್ಲಮ್, ಅಥವಾ ಇಲ್ಲಿಂದ ಎಂಡ್ ನೋಡ್. ಈ ರೋ 3ಗೆ ಇದು ಎಂಡ್ ನೋಡ್. ಸರಿನಾ? ಇಲ್ಲಿಂದ ಕನೆಕ್ಟ್ ಮಾಡಿದ್ರು ಓಕೆ, ಅಥವಾ ನೀವು ಇಲ್ಲಿಂದ ಹೀಗೆ ಕನೆಕ್ಟ್ ಮಾಡಿದ್ರು ಓಕೆ, ನೋ ಪ್ರಾಬ್ಲಮ್. ಸರಿನಾ? ನೀವು ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡಿ, 2 ಮಾಡಬೇಡಿ. ಆಮೇಲೆ ರೋ 2 ಎದುರುಗಡೆ ಯಾವುದಾದ್ರೂ ನೋಡ್ ಇದೆಯಾ? ಇಲ್ಲ. ಸೊ ಕನೆಕ್ಷನ್ ಇಲ್ಲ. ರೋ 1ಗೆ ಎದುರುಗಡೆ 2 ನೋಡಿದೆ. ಈ ರೋ 1ನ ಎದುರುಗಡೆ 2 ನೋಡಿದೆ.
ಇದರಲ್ಲಿ ಎಂಡ್ ನೋಡ್ ಯಾವುದು? ಇದು ಫಸ್ಟ್, ಇದು ಸೆಕೆಂಡ್ ನೋಡೆ ಎಂಡ್ ನೋಡಲ್ವಾ? ಇನ್ಯಾವುದಾದ್ರೂ ಇದೆಯಾ ಮುಂದ್ಗಡೆ? ಇಲ್ಲ. ಸೊ ಇದನ್ನು ಈ ರೋಗೆ ಯಾವುದಕ್ಕೆ? ರೋ 3ಗೆ ಕನೆಕ್ಟ್ ಮಾಡಬೇಕು. ಅರ್ಥ ಆಯ್ತಾ? ರೋ 0ಗೆ ಇರೋದು ಇವು 2 ನೋಡು, ಎಂಡ್ ನೋಡು ಇದನ್ನು ಸೈಡ್ ಲಿಂಕಿಂದನೇ ತಗೊಳ್ಳಿ, ಸಾರಿ, ಇದನ್ನು ಇಲ್ಲಿಗೆ ಕನೆಕ್ಟ್ ಮಾಡಿ ರೋ 0ಗೆ. ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಗ ರೋದಾಯ್ತಾ? ಕಾಲಮಿಗೆ ಹೋಗಿ. ಕಾಲಮ್ 0 ಇದಕ್ಕೆ ಯಾವುದಾದ್ರೂ ಇದೆಯಾ ನೋಡಿ? ಇಲ್ಲಿ ಇದ್ರ ಎದುರುಗಡೆ ಯಾವುದಾದ್ರೂ ನೋಡಿದೆಯಾ? ಇಲ್ಲ. ಕಾಲಮ್ 1 ಇದರಲ್ಲಿ ಇರೋದೇ ಒಂದೇ, ಯಾವುದು? ಇದು, ಸರಿನಾ? ಆಲ್ರೆಡಿ ಇಲ್ಲಿ ಕನೆಕ್ಟ್ ಆಗಿದೆ, ಅದು ಬೇರೆ ಕನೆಕ್ಷನ್, ಪ್ಲಸ್ ಎಂಡ್ ನೋಡಿಗೆ ನೀವು ಕನೆಕ್ಷನ್ ಮಾಡಬೇಕು. ಪುನಃ ಕಾಲಮ್ 1ಗೆ ನಾನು ಎಂಡ್ ನೋಡನ್ನು ಕನೆಕ್ಟ್ ಮಾಡ್ತಾ ಇದ್ದೇನೆ. ಕಾಲಮ್ 2ಗೆ ಟೋಟಲ್ ಎಷ್ಟು ನೋಡಿದೆ? 1 2 3 ಇದೆ, ಸರಿನಾ? 3 ಕಾಲಮ್ 2ಗೆ 1 2 3 ಇದೆ. ಇದರಲ್ಲಿ ಎಂಡ್ ಯಾವುದು? ಈ ಕಾಲಮ್ನ ಪ್ರಕಾರ ಎಂಡ್ ನೋಡಿ ಯಾವುದು? ಇದಲ್ವಾ? ಸೊ ಪುನಃ ಮತ್ತೆ ನೀವು ಕಾಲಮ್ 2ಅನ್ನು ನೋಡಿ ಹೀಗೆ ತಗೊಂಡು ಬರಬಾರ್ದು, ನೀವು ಹೀಗೆ ತಗೊಂಡು ಬಂದು ಡೈರೆಕ್ಟ್ಲಿ ಇದಕ್ಕೆ ಕನೆಕ್ಟ್ ಮಾಡಬೇಕು. ಅರ್ಥ ಆಯ್ತಾ? ಡೈರೆಕ್ಟ್ ಈಗ ಲಿಂಕ್ ಕೊಡಬೇಡಿ, ಯಾಕಂದರೆ ಕಾಲಮ್ 2ಇಂದ ಎಂಡ್ ನೋಡಿ ಇದು ಡೈರೆಕ್ಟ್ ಅದಕ್ಕೆ ಲಿಂಕ್ ಕೊಡಬೇಕು. ಆಮೇಲೆ ಕಾಲಮ್ 3ಗೆ ಇರೋದು ನೋಡು ಒಂದೇ, ಅದನ್ನು ಡೈರೆಕ್ಟ್ ಇದಕ್ಕೆ ಲಿಂಕ್ ಕೊಡಿ. ಕಾಲಮ್ 4ಗೆ ಇರೋದು ನೋಡು ಒಂದೇ, ಬೇಕಾದರೆ ಡೈರೆಕ್ಟ್ ಕೊಟ್ಟರು ಓಕೆ, ಹೀಗೆ ಲಿಂಕ್ ಕೊಡಿ. ದಟ್ಸ್ ಇಟ್. ದಿಸ್ ಈಸ್ ಯುವರ್ ಏನು ಮ್ಯಾಟ್ರಿಕ್ಸ್, ಸ್ಪಾರ್ಸ್ ಮ್ಯಾಟ್ರಿಕ್ಸ್. ದಟ್ಸ್ ಆಲ್ ಸ್ಟೂಡೆಂಟ್ಸ್. ಒನ್ ಟೈಮ್ ಸಮ್ಮರಿ ಮಾಡ್ತೇನೆ ನೋಡಿ, ಕಂಪ್ಲೀಟ್ ಪ್ರಾಬ್ಲಮ್ ಇದು. ನಂಬರ್ ಆಫ್ ರೋಸನ್ನು ಬರೀಬೇಕು. ಫಸ್ಟಿಗೆ ಡೆಫಿನೇಷನ್ ಬರೀಬೇಕು. ಡೆಫಿನೇಷನ್ ನಾನು ಇಲ್ಲಿ ಬರೆದಿದ್ದೇನೆ. ವಾಟ್ ಡ್ಯೂ ಮೀನ್ ಬೈ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಅಂತ ಹೇಳಿದಾಗ ಇದನ್ನೆಲ್ಲ ಬರೀಬೇಕು. ಇವೆರಡು ಮಾತ್ರ. ಬೇಕಾದರೆ ಟ್ರಿಪ್ಲೆಟ್ ಬರೆಯೋದಾದರೆ ಬರಿಬೋದು, ಅದರ್ವೈಸ್ ನೋ. M rows, n columns having m into m cross n values with most elements are 0 and greater 0 elements than non-zero elements. ಇದನ್ನು ಬರೆದಾದ್ಮೇಲೆ ಡೈರೆಕ್ಟ್ಲಿ ಪ್ರಾಬ್ಲಮಿಗೆ ಹೋದಾಗ ಫಸ್ಟಿಗೆ ಏನು ಬರೀಬೇಕು? ನಂಬರ್ ಆಫ್ ರೋಸ್, ಎಷ್ಟು ರೋಸ್ ಇದೆ ಕೌಂಟ್ ಮಾಡಿ. 1 2 3 4 ರೋಸ್ ಇದ್ರೆ 4. ಎಷ್ಟು ಕಾಲಮ್ಸ್ ಇದೆ? 1 2 3 4 5 ಕೌಂಟ್ ಮಾಡೋದು. ಅದಾದಮೇಲೆ ಟೋಟಲ್ ನಂಬರ್ ಆಫ್ ನಾನ್ ಜೀರೋ ಎಲಿಮೆಂಟ್ಸ್ ಇದೆ, ಅದನ್ನು ಕೌಂಟ್ ಮಾಡಬೇಕು. ಇದರಲ್ಲಿ ನೋಡಿ 1 2 3 4 5 6 ನಾನ್ ಜೀರೋ ಎಲಿಮೆಂಟ್ಸನ್ನು ಕೌಂಟ್ ಮಾಡಿ ಬರೆದ್ರಿ. ಅದಾದಮೇಲೆ ಇಲ್ಲಿ ನೀವು ಟ್ರಿಪ್ಲೆಟನ್ನು ಫಾರ್ಮ್ ಮಾಡಬೇಕು. ಟ್ರಿಪ್ಲೆಟ್ ಫಾರ್ಮನ್ನು ಹೇಗೆ ಮಾಡ್ತೀರಾ? ಇಲ್ಲಿ ರೋಸ್ ಮತ್ತು ಕಾಲಮ್ಸ್ ಮತ್ತು ವ್ಯಾಲ್ಯೂನ ತಗೊಳ್ತೀರಾ. ಇಲ್ಲಿ ನಂಬರ್ ಆಫ್ ರೋಸ್, ನಂಬರ್ ಆಫ್ ಕಾಲಮ್ಸ್, ವ್ಯಾಲ್ಯೂಸ್ ಅದನ್ನು ಮೇಲ್ಗಡೆ ಬರ್ಕೊಳ್ತೀರಾ. ಈಗ 0th ರೋ ಅಲ್ಲಿ ಇಲ್ಲಿ ರೋ ಯಾವ ಕಾಲಮ್ ಯಾವುದರಲ್ಲಿ ನಾನ್ ಜೀರೋ ವ್ಯಾಲ್ಯೂ ಇದೆ ಅಂತ ನೋಡಬೇಕು. ಇಲ್ಲಿ ನೋಡಿ, ಇಲ್ಲಿ 0th ರೋ ಅಲ್ಲಿ 0th ರೋ ಸೆಕೆಂಡ್ ಕಾಲಮ್ ಯಾವ ವ್ಯಾಲ್ಯೂ ಇದೆ? 3 ಇದೆ, ಅದನ್ನೇ ಬರ್ದಿದ್ದು. 0th ರೋ ಸೆಕೆಂಡ್ ಕಾಲಮ್ 3. 0th ರೋ 4th ಕಾಲಮ್ 4. ಇಲ್ಲಿ ಕಾಲಮನ್ನು ಬರೆಯುವಾಗ 0 1 2 3 4 ಅಂತ ನಂಬರ್ ಹಾಕೊಂಡಿರಿ ದಯವಿಟ್ಟು. 0 1 2 3 4 ಅಂತ 3 ಅಂತ, ಯಾಕಂದರೆ ಇಲ್ಲಿ ನೀವು 1 2 3 4 ಅಂತ ಕೌಂಟ್ ಮಾಡೋದಲ್ಲ, 0 1 2 3 4. ಓಕೆ, ಸೊ ಇದನ್ನೆಲ್ಲ ಬರೆದು ನಿಮ್ಮದು ಟ್ರಿಪ್ಲೆಟ್ ಫಾರ್ಮನ್ನು ಇದು ಮಾಡ್ತೀರಾ. ಅದಾದ ನಂತರ ಇಲ್ಲೇನು ಮಾಡ್ತೀರಾ? ಡಯಾಗ್ರಾಮ್ ಡ್ರಾ ಮಾಡುವಾಗ 4 5 6 ಎಲ್ಲಿಂದ ಬಂದಿದ್ದು? ರೋಸ್ ಕಾಲಮ್ಸ್ ವ್ಯಾಲ್ಯೂ 4 5 6 ಆಯಿತಾ. ಅದ್ರ ಕೆಳಗಡೆ ನಂಬರ್ ಆಫ್ ರೋಸ್ ಎಷ್ಟು ರೋ ಇದೆ? 4 ರೋ ಇದೆ. ಸೊ R0 R1 R2 R3 ಅಂತ 4 ರೋಸ್ ಇದೆ. ಅದ್ರದ್ದು ಇದು ಮಾಡಿ, ಏನು ನೋಡನ್ನು ಕ್ರಿಯೇಟ್ ಮಾಡಿ. ಅದಾದಮೇಲೆ ಇದಕ್ಕೆ ನೋಡಿ, ಕಾಲಮಿಗೆ ಎಷ್ಟು ಕಾಲಮ್ ಇದೆ? 5 ಕಾಲಮ್ಸ್ ಇದೆ. 1 2 3 4 5 ಕಾಲಮ್ಸನ್ನು ಡ್ರಾ ಮಾಡಿ ಕೆಳಗಡೆ ಈ ಥರ ಇದಾಗಬೇಕು. ಯಾಕಂದರೆ ಇದು ಡೌನ್ ಲಿಂಕ್ ಸೈಡ್ ಲಿಂಕ್. ಇಲ್ಲೂ ಕೂಡ ಡೌನ್ ಲಿಂಕ್ ಸೈಡ್ ಲಿಂಕ್ ಇದನ್ನು ಹಾಕಿದ್ರ. ಅದಾದಮೇಲೆ ಇದನ್ನು ನೋಡಿ, 0th ಕಾಲಮ್ ಸೆಕೆಂಡ್ ರೋ ಇಲ್ಲಿ ಬರ್ದಿದ್ದು ನೋಡಿ. 0th ಕಾಲಮ್ ಸೆಕೆಂಡ್ ರೋ ವ್ಯಾಲ್ಯೂ ಎಷ್ಟು? 3. ಇದು ಯಾವುದರಿಂದ ನಾನು ಹೇಳಿದ್ದು? ಟ್ರಿಪ್ಲೆಟ್ ಫಾರ್ಮನ್ನು ರಿಪ್ರೆಸೆಂಟ್ ಮಾಡುವಾಗ, ಟ್ರಿಪ್ಲೆಟ್ ಮೆಂಬರ್ನ ರಿಪ್ರೆಸೆಂಟ್ ಮಾಡುವಾಗ ಹೀಗೆ ರಿಪ್ರೆಸೆಂಟ್ ಮಾಡಬೇಕು. ರೋ ಕಾಲಮ್ ವ್ಯಾಲ್ಯೂ, ಕೆಳಗಡೆ ಡೌನ್ ಲಿಂಕ್ ಸೈಡ್ ಲಿಂಕ್. ಅದಕ್ಕೋಸ್ಕರ ಇದು ನೋಡಿ, ರೋ ಕಾಲಮ್ ವ್ಯಾಲ್ಯೂ, ಡೌನ್ ಲಿಂಕ್ ಸೈಡ್ ಲಿಂಕ್. 0th ರೋ ಸೆಕೆಂಡ್ ಕಾಲಮ್ 3 is a value. 0th ರೋ 4th ಕಾಲಮ್ 4 is a value. 4th ಕಾಲಮ್ ಅಂದರೆ ಇದು. ಅದಾದಮೇಲೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ 5th ವ್ಯಾಲ್ಯೂ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ವ್ಯಾಲ್ಯೂ ಎಷ್ಟು? 5. ಫಸ್ಟ್ ರೋ ಥರ್ಡ್ ಕಾಲಮ್ ವ್ಯಾಲ್ಯೂ ಎಷ್ಟು? 7. ಥರ್ಡ್ ರೋ ಫಸ್ಟ್ ಕಾಲಮ್ ವ್ಯಾಲ್ಯೂ ಎಷ್ಟು? 2. ಫಸ್ಟ್ ಕಾಲಮ್ ಅಂದರೆ C1. ಥರ್ಡ್ ರೋ ಸೆಕೆಂಡ್ ಕಾಲಮ್ ಅಂದರೆ C2 ವ್ಯಾಲ್ಯೂ ಎಷ್ಟು? 6. ದಟ್ಸ್ ಆಲ್. ಇದು ಮಾಡಬೇಕು. ಇದು ಆದಮೇಲೆ ಲಾಸ್ಟಿಗೆ ಪ್ರತಿಯೊಂದು ರೋನ ಎಂಡಲ್ಲಿರುವ ನೋಡನ್ನು ಲಿಂಕ್ ಮಾಡಬೇಕು ಆ ರೋಗೆ. ಈ ರೋನ ಎಂಡ್ ಇದು, ಈ ರೋ ಅಲ್ಲಿ ಯಾವುದೂ ಇಲ್ಲ, ಲಿಂಕೇ ಇಲ್ಲ. ಈ ರೋಗೆ ಎಂಡ್ ಇದು ಇರೋದೇ 2 ನೋಡು, ಅದರಲ್ಲಿ ಎಂಡಲ್ಲಿ ಇರೋದು ಇದು. ಈ ರೋನ ಎಂಡ್ ಇರೋದು 2 ನೋಡು, ಎಂಡಲ್ಲಿ ಇರೋದು ಇದು. ಆಮೇಲೆ ಈ ಕಾಲಮಿಗೂ ಲಿಂಕ್ ಮಾಡಬೇಕು. ಈ ಕಾಲಮಿಗೆ ಯಾವುದು ಇಲ್ಲ, ಲಿಂಕ್ ಮಾಡ್ತಾ ಇಲ್ಲ. ಈ ಕಾಲಮಲ್ಲಿ ಇರೋದೇ ಒಂದೇ ನೋಡ್, ಎಂಡ್ ನೋಡ್ ಅಂದರೆ ಇದೆ,
ಅದನ್ನೇ ಲಿಂಕ್ ಮಾಡಬೇಕು. ಈಗ C2ಗೆ ಟೋಟಲ್ 3 ನೋಡಿದೆ, 1 2 3, ಅದರಲ್ಲಿ ಎಂಡ್ ನೋಡ್ ಯಾವುದು ಇದು, ಇದನ್ನು ಡೈರೆಕ್ಟ್ ಲಿಂಕ್ ಮಾಡಬೇಕು. C3ಗೆ ಇರೋದೇ ಒಂದೇ ನೋಡು ಇದು, ಅದರಲ್ಲಿ ಇರೋ ನೋಡ್ 1 ಅದನ್ನು ಲಿಂಕ್ ಮಾಡಬೇಕು. ಕಾಲಮ್ 4ಗೆ ಇರೋದೇ ಒಂದೇ ನೋಡು, ಅದರ ಎಂಡಲ್ಲಿ ಅದನ್ನು ಡೈರೆಕ್ಟ್ ಲಿಂಕ್ ಮಾಡಬೇಕು. ದಟ್ಸ್ ಇಟ್. ದಿಸ್ ಈಸ್ ಆಲ್ ಅಬೌಟ್ ಯುವರ್ ಸ್ಪಾರ್ಸ್ ಮ್ಯಾಟ್ರಿಕ್ಸ್. ಮುಂದಿನ ವಿಡಿಯೋದಲ್ಲಿ ಬೈನರಿ ಟ್ರೀ ಕನ್ಸ್ಟ್ರಕ್ಟ್ ಮಾಡೋದು, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್, ಇನ್ ಆರ್ಡರ್ನ ಮಾಡ್ತೇನೆ. ಓಕೆ, ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಅಂಡರ್ಸ್ಟ್ಯಾಂಡ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಯಾವುದನ್ನು ಮಾಡಬೇಕು ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡ್ಬೋದು, ಅದನ್ನು ಮಾಡ್ತೇನೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.